ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಓಕೆ, ಈ ಒಂದು ವಿಡಿಯೋಲಿ ನೀವು ಯಾವ ರೀತಿಯಾಗಿ ಆ್ಯಡ್ ಫಂಡ್ ಹೋಗಿ ನಮ್ಮ ಯೂಸ್ಮಿ ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಆ್ಯಡ್ ಫಂಡ್ ಮಾಡೋದು ಅಂತ ತಿಳಿಸ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕರೆಕ್ಟಾಗಿ ವಿಡಿಯೋನ ನೋಡಿ ಕರೆಕ್ಟಾಗಿ ತಿಳ್ಕೊಳ್ಳಿ, ಮತ್ತು ಈ ಒಂದು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಪ್ರತಿಯೊಬ್ಬರು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ ಯೂಟ್ಯೂಬ್ ಚಾನಲ್ ಆದ ಲೆಟ್ಸ್ ಫಿನಿಶ್ ಅನ್ಎಂಪ್ಲಾಯ್ಮೆಂಟ್ ಅಂತ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರಿನಾ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ನೀವು ಕೆಳಗಡೆ ಹೋಮ್ ಮತ್ತು ಸೆಕೆಂಡ್ ಆಪ್ಷನ್ ಸೇವ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಆ್ಯಡ್ ಫಂಡ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಸರಿನಾ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಯಾವುದೇ ಒಂದು ಬಿಲ್ ಪೇಮೆಂಟ್ ಅಥವಾ ಯಾವುದೇ ಒಂದು ಮ್ಯಾಪಿಂಗ್ ಫ್ರಾಂಚೈಸಿ ಕೂಡ ಯಾವ ರೀತಿಯಾಗಿ ಇದು ಮ್ಯಾಪಿಂಗ್ ಫ್ರಾಂಚೈಸಿ ಕೂಡ ಬುಕ್ ಮಾಡೋಗೋಸ್ಕರ ಆ್ಯಡ್ ಫಂಡ್ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಯಾವುದೋ ಒಂದು ಮೊಬೈಲ್ ರೀಚಾರ್ಜ್ ಮಾಡೋದ್ರಿಂದ ಡೈರೆಕ್ಟಾಗಿ ಫೋನ್ ಗೂಗಲ್ ಪೇ ಮತ್ತು ಪೇಟಿಎಮ್ಮಿಂದ ಯಾವ ರೀತಿಯಾಗಿ ಡೈರೆಕ್ಟಾಗಿ ಅವರಿಗೆ ಪೇಮೆಂಟ್ ಮಾಡೋದನ್ನು ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಆಗಿ ನಾನು ಫೋನ್ಪೇಯಿಂದ ಯಾವ ರೀತಿಯಾಗಿ ನಾವು QR ಕೋಡಿಂದ ಆ್ಯಡ್ ಫಂಡ್ ಮಾಡ್ಕೊಳ್ಳೋದು ತೋರಿಸ್ತಾ ಹೋಗ್ತೀನಿ. ಇಲ್ಲೇ ಮೇಲ್ಗಡೆ ಕಾಣ್ತಿದೆಯಲ್ಲ ಕಾಯಿನ್ಸ್ ಅನ್ನು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಫಸ್ಟ್ ಆಪ್ಷನ್ ಕಾಣ್ತಾ ಆ್ಯಡ್ ಮನಿ ಅಂತ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿಕೊಂಡು ಸೆಕೆಂಡ್ ಆಪ್ಷನ್ ಇಲ್ಲಿ ಆ್ಯಡ್ ವ್ಯಾಲೆಟ್ ಕೆಳಗಡೆ ಕಾಣ್ತಾ ಇದೆಯಲ್ಲ, ಆ್ಯಡ್ ಫಂಡ್ ರಿಕ್ವೆಸ್ಟ್ ಅಂತ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ QR ಕೋಡ್ ಕಾಣ್ತಾ ಇರ್ಬೋದು ನಿಮಗೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಡೈರೆಕ್ಟಾಗಿ ಇಲ್ಲಿ ಒಂದು ಫೋನ್ಪೇಯಲ್ಲಿ ಹೋಗಿ, ಫೋನ್ಪೇ ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಕಾಣ್ತಾ ಇದೆಯೋ ಗೊತ್ತಿಲ್ಲ, ನಾನು ಇಲ್ಲಿ ಹೋಗ್ತಾ ಇದ್ದೇನೆ. ನಾನು ಓಕೆ, ನನ್ನ ಒಂದು QR ಕೋಡ್ ಅದ, ಇಲ್ಲಿ QR ಕೋಡ್ ಸ್ಕ್ಯಾನರ್ ಇಲ್ಲಿ ಥರ್ಡ್ ಒಂದು ಆಪ್ಷನ್ ಕಾಣ್ತಿಲ್ಲ ಇಲ್ಲಿ ಕೆಳಗಡೆ, ಇದನ್ನು ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಗ್ಯಾಲರಿಯನ್ನು ಚಾಯ್ಸ್ ಮಾಡ್ತೇನೆ, ಅಪ್ಲೋಡ್ ಕ್ಯೂ ಆರ್ ಅಂತ ಹಾಕ್ತೇನೆ. ಇಲ್ಲಿ ನನ್ನ QR ಕೋಡನ್ನು ಮೆನ್ಷನ್ ಮಾಡ್ತೇನೆ ಸರಿನಾ. ಯಾವುದು ಯೂಸ್ಮಿ ಸೋಷಿಯಲ್ ಅದು ಸೇವಿಂಗ್ ಆ್ಯಪ್ ಇದೆಯಲ್ಲ, ಅದರದ್ದು ಒಂದು QR ಕೋಡ್ ಸರಿನಾ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ನೀವು ಒಂದು ಎಷ್ಟು ಅಂದರೆ ನಾನು ಜಸ್ಟ್ ಎಷ್ಟು ನನ್ನ ಕಡೆಯಿಂದ ಒಂದು 200 ರೂಪಾಯಿ ಪೇ ಮಾಡ್ತೇನೆ ಸರಿನಾ. 200 ರೂಪಾಯಿ ಪೇಮೆಂಟ್ ಮಾಡ್ತೇನೆ ಸರಿನಾ. ಈ ಪ್ರೊಸೀಡ್ ಅಂತ ಕೊಡ್ತೇನೆ, ಪ್ರೊಸೀಡ್ ಪೇ ಅಂತ ಕೊಟ್ಟಾಗ ಇಲ್ಲಿ ಪ್ರೊಸೀಡ್ ಅಂತ ಆದ ತಕ್ಷಣ ಇಲ್ಲಿ ಎಷ್ಟಾಗುತ್ತೆ ನಾನು ಒಂದು ಪಿನ್ ಕೋಡನ್ನು ಹಾಕ್ತೇನೆ, ಕಾಣ್ತಾ ಇದ್ದಲ್ಲಿ ಗೊತ್ತಿಲ್ಲ ಸರಿನಾ. ಓಕೆ, ಪಿ ಅಂತ ಆಪ್ಷನ್ ಹೊಡಿತೇನೆ. ಪಿ ಅಂತ ಆಪ್ಷನ್ ಹೊಡೆದ ತಕ್ಷಣ ಇಲ್ಲಿ ರಿಮೈಂಡರ್ ಲೆಟರ್ ಅಂತ ಹಾಕ್ತೇನೆ. ಇಲ್ಲಿ ವ್ಯೂ ಡೀಟೇಲ್ ಅಂತ ಹೊಡಿತೇನೆ. ವ್ಯೂ ಡೀಟೇಲ್ ಅಂತ ಹೊಡೆದಾಗ ಇಲ್ಲಿ ಈ ರೀತಿಯಾಗಿ ಸ್ಕ್ರೀನ್ಶಾಟ್ ಇರುತ್ತೆ. ಈ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ. ನನ್ನ ಸ್ಕ್ರೀನ್ಶಾಟ್ ತೊಗೊಂಡೆ ಸರಿನಾ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ UTR ಅಂತ ನಂಬರ್ ಇದೆಯಲ್ಲ, ಈ UTR ಅನ್ನು ಕರೆಕ್ಟಾಗಿ ಇಲ್ಲಿ ಸೈಡಿಗೆ ಕಾಣ್ತಿದ್ದಲ್ಲ ಕಾಪಿ ಅಂತ, ಇಲ್ಲೊಂದು ಕ್ಲಿಕ್ ಮಾಡೋದ್ರಿಂದ ಕಾಪಿ ಆಗುತ್ತೆ ಸರಿನಾ. ಕಾಪಿ ಆಯಿತು ಆದ ತಕ್ಷಣ ಡೈರೆಕ್ಟಾಗಿ ಇಲ್ಲಿ ಹೋಗಿ ಡೈರೆಕ್ಟಾಗಿ ಎಲ್ಲಿ ನೀವು ಯೂಸ್ಮಿ ಸೋಷಿಯಲ್ ಇದೆಯಲ್ಲ ಅಲ್ಲಿ ಹೋಗಿ, ಅಲ್ಲಿ ನೀವು ಲಾಸ್ಟಿಗೆ ಎಲ್ಲಿ ಇದು ಹೋಗುತ್ತಲ್ಲ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ, ಮೇಲ್ಗಡೆ ಕಾಯಿನ್ಸ್ ಇದೆ, ಅಲ್ಲಿ ಕೆಳಗಡೆ ಸ್ಟೇಟ್ಮೆಂಟ್ ಎಲ್ಲ ಆ್ಯಡ್ ಮನಿ ಅಂತ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಕೆಂಡ್ ಆಪ್ಷನ್ ಆ್ಯಡ್ ಫಂಡ್ ರಿಕ್ವೆಸ್ಟ್ ಎಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಎಷ್ಟು ಮಾಡಿದ್ರಿ ಅಮೌಂಟು, ನಾನು 200 ರೂಪಾಯಿ ಪೇ ಮಾಡಿದೆ ಸರಿನಾ. 200 ರೂಪಾಯಿ ಪೇ ಮಾಡಿದೆ. ಇಲ್ಲಿ ಅದರಿಂದ UPI ಮಾಡಿದ್ದು ಅಥವಾ ಬ್ಯಾಂಕಿನ ಒಂದು ಅಪ್ಲಿಕೇಶನ್ ಇರುತ್ತಲ್ಲ, ಕೆನರಾ ಬ್ಯಾಂಕ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಒಂದು ಸ್ಟೇಟ್ ಬ್ಯಾಂಕ್ ಯಾವ ರೀತಿ ಇರುತ್ತಲ್ಲ ಅದೇ ಒಂದು ಆ್ಯಪಿಂದ ಮಾಡಿದ್ರು ಅಥವಾ UPI ಸಿಸ್ಟಮಿಂದ ಮಾಡಿದ್ರು, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನಾನು ಇಲ್ಲಿ ಯಾವುದೇ ಇಲ್ಲ, ನಾನು UPIಯಿಂದ ಮಾಡಿದ್ದೇನೆ ಅಂತ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನನ್ನ UTR ನಂಬರನ್ನು ಕಾಪಿ ಮಾಡ್ಕೊಂಡಿದ್ದೆಲ್ಲ ಆ ಒಂದು UTR ಅನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೇನೆ ಸರಿನಾ. ಇಲ್ಲಿ ಪೇಸ್ಟ್ ಹೊಡೆದೆ, ಇಲ್ಲಿ ಬಂತು ತಕ್ಷಣ ಇಲ್ಲಿ ನೆಕ್ಸ್ಟ್ ಬರುತ್ತಲ್ಲಿ ಏನು, ಇಲ್ಲಿ ನಾವು ತೊಗೊಂಡಂಥ ಸ್ಕ್ರೀನ್ಶಾಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಸರಿನಾ. ಇದನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಜಸ್ಟ್ ಒಂದು ಕೊಡ್ತೇನೆ. ಜಸ್ಟ್ ಒಂದು ತಂದು ಕೊಟ್ಟಾಗ ಇಲ್ಲಿ ನನ್ನ QR ನನ್ನ ಸ್ಕ್ರೀನ್ಶಾಟ್ ಇದೆಯಲ್ಲ, ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡ್ತೇನೆ ಸರಿನಾ. ಇಲ್ಲಿ ಅಪ್ಲೋಡ್ ಮಾಡಿದಾಗ ಇಲ್ಲಿ ನಾನು ಡೈರೆಕ್ಟಾಗಿ ಇಲ್ಲಿ ಇಷ್ಟೆಲ್ಲ ಫಿಲ್ಅಪ್ ಮಾಡಬೇಕು. ಅಮೌಂಟ್ ಎಷ್ಟು ನೀವು ಪೇ ಮಾಡಿದ್ರೆ ಅಂತ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಇಲ್ಲಿ UTR ನಂಬರ್ ಅಥವಾ ನಿಮ್ಮ ರೆಫರೆನ್ಸ್ ನಂಬರ್ ಇರುತ್ತೆ, ಫೋನ್ಪೇ ಗೂಗಲ್ ಪೇ ಅಥವಾ ಇದು ಪೇಟಿಎಮ್ ಇರುತ್ತಲ್ಲ ಆ ಒಂದು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು ಸರಿನಾ. ಆ ಒಂದು ಅವಶ್ಯಕತೆ ಇಲ್ಲ. ಫೋನ್ಪೇಯಲ್ಲಿ ಎಷ್ಟೇ ಇರುತ್ತೆ ಆಪ್ಷನ್ನು, ಫೋನ್ಪೇ ಮಾಡ್ಕೊಳ್ಳಿ ಆಯಿತಾ ಸರಿನಾ. ಇಲ್ಲಿ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಹೊಡೀರಿ. ಸ್ಕ್ರೀನ್ಶಾಟ್ ಅಪ್ಲೋಡ್ ಆದ ಸಬ್ಮಿಟ್ ಹೋದ ತಕ್ಷಣ ಇಲ್ಲಿ ನಿಮಗೆ ಪೆಂಡಿಂಗ್ ಅಂತ ತೋರಿಸುತ್ತೆ. ಇಲ್ಲಿ ಬ್ಯಾಕ್ ತೊಗೋತಾರೆ. ಮತ್ತು ಇಲ್ಲಿ ಈ ರೀತಿ ನೀವು ಆ್ಯಡ್ ಫಂಡನ್ನು ಹೋಗ್ತೀರಾ, ಈ ರೀತಿ ಇಲ್ಲಿ ಬರುತ್ತೆ. ನೀವು ಹಿಸ್ಟ್ರಿಯಲ್ಲಿ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಕಾಣ್ತಾ ಇಲ್ಲ ಮೇಲ್ಗಡೆ ಹಿಸ್ಟ್ರಿ ಅಂತ ಗೊತ್ತಾಗ್ತದೆ, ಇಲ್ಲಿ ಕಾಣ್ತಾ ಇರ್ಬೋದು ಅಂತ ತಿಳ್ಕೊತೇನೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಆ್ಯಡ್ ಫಂಡ್ ರಿಕ್ವೆಸ್ಟ್ ಎಲ್ಲ ನೀವು 200 ರೂಪಾಯಿ ಅಮೌಂಟ್ ಪೇ ಮಾಡಿರಲ್ಲ ಆ ಒಂದು ಪೆಂಡಿಂಗ್ ಅಂತ ತೋರಿಸುತ್ತೆ. ಈ ಒಂದು ಜಸ್ಟ್ ಎಲ್ಲಿ 10 ರಿಂದ 30 ನಿಮಿಷ ಒಳಗೆ ನಿಮಗೆ ನಿಮ್ಮ ಪೆಂಡಿಂಗ್ ಅಮೌಂಟನ್ನು ನಿಮ್ಮ ಡೈರೆಕ್ಟಾಗಿ ನೀವು ವ್ಯಾಲೆಟಲ್ಲಿ ನೋಡ್ಬೋದು ಸರಿನಾ.
ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಯಾವ ರೀತಿಯಾಗಿ ನಾವು ₹10 ಮತ್ತು ಒಂದು ₹1,300 ಮತ್ತು ₹500 ಯಾವ ರೀತಿ ನಾನು ಒಂದು ಫೋನ್‌ಪೇಯಿಂದ ಯಾವ ರೀತಿ ಅಪ್ಲೋಡ್ ಮಾಡಿದ್ದೇನೆ, ಅದು ಫೋನ್‌ಪೇಯಿಂದ ಪೇ ಮಾಡಿ ನನ್ನ ಒಂದು ಸ್ಕ್ರೀನ್‌ಶಾಟನ್ನು ಅಪ್ಲೋಡ್ ಮಾಡಿ ನನ್ನ UTR ನಂಬರ್ ಕೂಡ ಅಪ್ಲೋಡ್ ಮಾಡಿ ನಾನು ಅಪ್ರೂವಲ್‌ನ ಪಡ್ಕೊಂಡೆ ಸರಿನಾ. ಇದೇ ರೀತಿ ಇಲ್ಲಿ ₹200 ಇದೆಯಲ್ಲ, ₹200 ಇಲ್ಲಿ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬ್ಯಾಕ್ ಹೋದ ತಕ್ಷಣ ಇಲ್ಲಿ ಯೂಸ್ ಮಿ ವ್ಯಾಲೆಟ್ ಇದೆಯಲ್ಲ, ಇಲ್ಲಿ ನಾನು ಮೊದಲೇ ನಾನು ₹359 ಇದೆ. ಪ್ಲಸ್ ಆಗಿ ನಾನು ₹200 ಅಂದರೆ ಟೋಟಲ್ ಆಗಿ ಎಷ್ಟು ಬರುತ್ತೆ, ₹559 ಟೋಟಲ್ ಆಗಿ ಅಮೌಂಟ್ ಬರುತ್ತೆ ಸರಿನಾ. ಆ ಒಂದು ಅಮೌಂಟ್ ಕೂಡ ನೋಡ್ಬೋದು ಸರಿನಾ. ನಾನು ಬ್ಯಾಕ್ ಹೋಗ್ತೇನೆ ಮತ್ತು ನನ್ನ ಒಂದು ಡೈರೆಕ್ಟಾಗಿ ನಾನು ಫೋನ್‌ಪೇ ಗೂಗಲ್ ಪೇ ಇದೆಯಲ್ಲ, ಗೂಗಲ್ ಪೇ ಮತ್ತು ಪೇಟಿಎಮ್ ಯಾವ ರೀತಿ ಪೇ ಮಾಡಬೇಕು ಅನ್ನೋದು ತೋರಿಸ್ತೇನೆ ಸರಿನಾ. ಒಂದು ಸಣ್ಣ ಒಂದು ಅಮೌಂಟು ನಾನು ಡೈರೆಕ್ಟಾಗಿ ಪೇ ಮಾಡೋದಿಲ್ಲ, ಅಲ್ಲಿ ತೋರಿಸ್ತೇನೆ ಯಾವ ರೀತಿ. ಬಿಲ್ಸ್ ಪೇಮೆಂಟ್ ಇದೆಯಲ್ಲ, ಬಿಲ್ಸ್ ಪೇಮೆಂಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ನು ಇಲ್ಲಿ ಕಾಣ್ತಾ ಇಲ್ಲ ಬಿಲ್ಸ್ ಪೇಮೆಂಟು ಸರಿನಾ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ಒಂದು ಇದು ಕಾಣ್ತಾ ಇಲ್ಲ, ಈ ಒಂದು ಮೊಬೈಲನ್ನು ಕ್ಲಿಕ್ ಮಾಡ್ಕೋತೇನೆ. ನಾನು ಮೊಬೈಲನ್ನು ಕ್ಲಿಕ್ ಮಾಡ್ಕೊಂಡು ನನ್ನದೇ ಒಂದು ಮೊಬೈಲ್ ನಂಬರ್ ಇದೆಯಲ್ಲ 63280195 ಸರಿನಾ. ಈ ಒಂದನ್ನು ನಾನು ನಂಬರನ್ನು ಹಿಡ್ಕೊಂಡೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಯಾವುದು ಏರ್ಟೆಲ್ ಅಥವಾ ಜಿಯೋ ಅಥವಾ ಯಾವುದೋ ಚಾಯ್ಸ್ ಮಾಡ್ಕೋಬೇಕು. ನಾನು ಏರ್ಟೆಲ್ಲು ಸರಿನಾ. ಇಲ್ಲಿ ನೆಕ್ಸ್ಟ್ ನಮ್ಮ ಕರ್ನಾಟಕ ನಮ್ಮ ಸ್ಟೇಟನ್ನು ಕ್ಲಿಕ್ ಮಾಡ್ಕೋತೇನೆ. ಚಾಯ್ಸ್ ಮಾಡ್ಕೊಂಡು ಇಲ್ಲಿ ವಿ ಪ್ಲಾನ್ ಅಂತ ಹೊಡಿತೇನೆ. ವಿ ಪ್ಲಾನ್ ಹೊಡೆದಲ್ಲ, ಇಲ್ಲಿ ನಾನು ಯಾವುದೋ ಒಂದು GB ಡಾಟಾವನ್ನು ಕ್ಲಿಕ್ ಮಾಡ್ಕೋತೇನೆ. ಬೇಡ, ಜಾಸ್ತಿ ಅಮೌಂಟ್ ಇರೋದು ಒಂದು ಯಾವುದೋ ಒಂದು ತೊಗೊಳ್ಳೋಣ, ಇಲ್ಲಾಂದರೆ ಡೈರೆಕ್ಟ್ ಪೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಅಮೌಂಟು ಓಕೆ 1100 ಇದನ್ನು ನಾನು ಪ್ಲ್ಯಾನನ್ನು ಚಾಯ್ಸ್ ಮಾಡ್ಕೊತೇನೆ. ಯಾಕಂದರೆ ಡೇಟಾ ಕಟ್ ಆಗ್ಬೋದು, ಅದಕ್ಕೋಸ್ಕರ ಸರಿನಾ. ಈ ಒಂದು ನಾನು ಸೆಲೆಕ್ಟ್ ಮಾಡ್ಕೊತೇನೆ. 1000 ಅಷ್ಟು ಅಮೌಂಟು ಅಲ್ಲಿ ವ್ಯಾಲಿಡಲ್ಲಿಲ್ಲ, ಅದಕ್ಕೋಸ್ಕರ ಸರಿನಾ. ಈ ತೋರಿಸುತ್ತೆ. ನೆಕ್ಸ್ಟ್ ಅಲ್ಲಿ ಪ್ರೊಸೀಡ್ ಏನು ಬರುತ್ತೆ, ನಿಮ್ಮ ಪ್ಲ್ಯಾನನ್ನು ಚೂಸ್ ಮಾಡ್ಕೊಂಡ್ರಿ ಸರಿನಾ. ನೆಕ್ಸ್ಟ್ ಪ್ರೊಸೀಡ್ ಟು ಪೇ ಅಂತ ಕೊಡಬೇಕು. ಕೊಟ್ಟಾಗ ಇಲ್ಲಿ ಯೂಸ್ ಮಿ ಕಾಯಿನ್ಸ್ ಅಂತ, ಅಂದರೆ ನೀವು ಎಷ್ಟು ₹300 ರಿಚಾರ್ಜ್ ಹುಡುಗ ₹300ಗೆ ₹10% ಕಾಯಿನ್ಸ್ ಕೂಡ ಸಿಗುತ್ತೆ. ಇಲ್ಲಿ ನಾನು ಎಷ್ಟು ಮಾಡ್ತೇನೆ, ₹1999 ಒಂದು ರಿಚಾರ್ಜ್ ಕೂಡ ಹೊಡಿತೇನೆ ಅಂತ ತೋರಿಸ್ತಾ ಇದೆ. ಸಿಂಪಲಾಗಿ ನಾವು ಉದಾಹರಣೆ ತೋರಿಸ್ತೇನೆ ಸರಿನಾ. ಅದಕ್ಕೆ ತಕ್ಕ ಹಾಗೆ 10% ಅಲ್ಲಿ ಯೂಸ್ ಮಿ ಕಾಯಿನ್ಸ್ ಅಂತ ಕೂಡ ಸಿಗುತ್ತೆ ಸರಿನಾ. ಯೂಸ್ ಮಿ ಕಾಯಿನ್ಸ್ ಸಿಗುತ್ತೆ. ಇಲ್ಲಿ ಅಪ್ಲೈ ಅಂತ ಹೊಡೆದ್ರೆ ಇಲ್ಲಿ ಅಪ್ಲೈ ಅಂತ ತೋರಿಸ್ತದೆ. ಇಲ್ಲಿ ಅಪ್ಲೈ ಅಂತ ಆಗಿದೆ. 120 ಕಾಯಿನ್ಸ್ ಸಿಗುತ್ತೆ ಅಂತ ತೋರಿಸ್ತದೆ ಸರಿನಾ. ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಕೊಡ್ತೇನೆ. ಇಲ್ಲಿ ಕೊಟ್ಟಾಗ ಇಲ್ಲಿ ನೋಡ್ಬೋದು, ಇಲ್ಲಿ ವ್ಯಾಲೆಟ್ ಅಮೌಂಟು ₹359 ಇದೆ. ಆದರೆ ನಿಮಗೆ ಕರೆಕ್ಟಾಗಿ ಇನ್ನೂ ಬ್ಯಾಲೆನ್ಸ್ ಎಷ್ಟಿದೆ, ₹860 ಸರಿನಾ. ಇಲ್ಲಿ ಪ್ರೊಸೀಡ್ ಟು ಪೇ ಕೊಟ್ಟಾಗ ಇಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಈ ರೀತಿ ಬಂದಾಗ ನೀವು ಡೈರೆಕ್ಟಾಗಿ ಪೇಟಿಎಮ್ಮಿಂದ ಮತ್ತು ಗೂಗಲ್ ಪೇಯಿಂದ ಆರಾಮಾಗಿ ಅಥವಾ QR ಕೋಡಿಂದ ಡೈರೆಕ್ಟಾಗಿ ನೀವು ಪೇ ಮಾಡ್ಬೋದು ಸರಿನಾ. ಇಲ್ಲಿ ನಾನು ಪೇಟಿಎಮ್ ಅಥವಾ ಒಂದು ಗೂಗಲ್ ಪೇನ ತೋರಿಸ್ತೇನೆ ಯಾವ ರೀತಿಯಾಗಿ ಮಾಡ್ಬೋದು ಅಂತ. ಗೂಗಲ್ ಪೇ ರೆಡಿ ಇಲ್ಲ, ಈ ಒಂದು ಅಪ್ಲಿಕೇಶನಿಂದ ಡೈರೆಕ್ಟ್ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಎಷ್ಟೆಲ್ಲ ಹೋಗುತ್ತೆ ಡೈರೆಕ್ಟಾಗಿ ಗೂಗಲ್ ಪೇ ಓಪನ್ ಆದ ತಕ್ಷಣ ನಿಮಗೆ ಕಾಣ್ತಾ ಇದ್ದು ಎಲ್ಲೋ ಗೊತ್ತಿಲ್ಲ ಸರಿನಾ. ನೀವು ಒಂದು ನೋಡ್ರಿ. ನಾನು ಓಕೆನಾ, ಓಪನ್ ಮಾಡ್ತೇನೆ. ಓಪನ್ ಮಾಡಿದ ತಕ್ಷಣ ಈ ರೀತಿ ಅಮೌಂಟ್ ಬರುತ್ತೆ. ಡೈರೆಕ್ಟಾಗಿ ₹840 ಇಲ್ಲಿ ಪೇ ಮಾಡೋದು ಅಂತ ತೋರಿಸ್ತಾ ಹೋಗುತ್ತೆ ಸರಿನಾ. ಇಲ್ಲಿ ನಾವು ಪೇ ಅಂತ ಕೊಡಬೇಕು. ಪೇ ಅಂತ ಕೊಟ್ಟಾಗ ಇಲ್ಲಿ ಅಕೌಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಇಲ್ಲಿ ನಾವು ಹೆಸರು ಕೂಡ ಕಾಣ್ತಾ ಇದ್ದರೆ, ಇಲ್ಲಿ ಯೂಸ್ ಮಿ ಅಕೌಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಇಲ್ಲಿ ಪೇ ಅಂತ ಕೊಟ್ಟಾಗ ನಾವು ಕಂಟಿನ್ಯೂ ಕೊಡಿದಾಗ ಇಲ್ಲಿ ನೀವು ನಿಮ್ಮ ಒಂದು 4 ಅಕೌಂಟ್ ಕೋಡನ್ನು ಹಾಕೋದ್ರಿಂದ ನೀವು ಡೈರೆಕ್ಟಾಗಿ ಅವರಿಗೆ ಪೇಮೆಂಟ್ ಕೂಡ ಹೋಗುತ್ತೆ. ಈ ರೀತಿಯಾಗಿ ನೀವು ಆರಾಮಾಗಿ ಇದರ ಸ್ಕ್ರೀನ್‌ಶಾಟ್ ಕೂಡ ಹಾಕ್ತೇನೆ. ಈ ರೀತಿಯಾಗಿ ನೀವು ಸ್ಕ್ರೀನ್‌ಶಾಟ್ ಬರೋದಿಲ್ಲ, ಸಾರಿ. ಈ ರೀತಿಯಾಗಿ ನೀವು ಪೇ ಮಾಡ್ಬೋದು ಸರಿನಾ. ಇಲ್ಲಿ ಪೇ ಮಾಡಿದಾಗ ಡೈರೆಕ್ಟ್ ಅವ್ರ ಅಕೌಂಟಿಗೆ ಕೂಡ ಹೋಗುತ್ತೆ. ಅಲ್ಲಿ ಆಗಿದೆ ಅಂತ, ಪೇಮೆಂಟ್ ಆಗಿದೆ ಅಂತ ತೋರಿಸುತ್ತೆ. ಪೇಮೆಂಟ್ ಆದಾಗ ತೋರಿಸಿದಾಗ ಅಲ್ಲಿ ನೀವು ಡೈರೆಕ್ಟಾಗಿ ನೀವು ಒಂದು ಮೊಬೈಲ್ ರಿಚಾರ್ಜ್ ಅಥವಾ TV ರಿಚಾರ್ಜ್ ಅಥವಾ ಯಾವುದೇ ಒಂದು ರಿಚಾರ್ಜ್ ಕೂಡ ಆರಾಮಾಗಿ ಮಾಡ್ಬೋದು ಸರಿನಾ. ಈ ರೀತಿ ನೀವು ಫೋನ್‌ಪೇಯಲ್ಲಿ ಯಾವ ರೀತಿ ಮಾಡಬೇಕು ಮತ್ತು ಇಲ್ಲಿ ಡೈರೆಕ್ಟಾಗಿ ನಮ್ಮ ಗೂಗಲ್ ಪೇ ಅಥವಾ ಪೇಟಿಎಮ್ಮಿಂದ ಯಾವ ರೀತಿಯಾಗಿ ನೀವು ಡೈರೆಕ್ಟಾಗಿ ಪೇಮೆಂಟ್ ಮಾಡೋದು ಅಂತ ಸ್ವಲ್ಪ ನಿಮಗೆ ವಿವರಣೆಯಾಗಿ ನಾನು ಕೊಟ್ಟಿದ್ದೆ ಅಂತ ತಿಳ್ಕೊತೇನೆ ಸರಿನಾ. ಮತ್ತಷ್ಟು ಸರಿನಾ, ಇಷ್ಟು ಗೊತ್ತಾಗಿದೆ ಅಂತ ತಿಳ್ಕೊತೇನೆ. ಮತ್ತಷ್ಟು ಇನ್ಫಾರ್ಮೇಷನ್ ಜೊತೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಈ ಒಂದು ವಿಡಿಯೋನ ಕರೆಕ್ಟಾಗಿ ನೋಡಿ. ಯಾರು ಆ್ಯಡ್ ಫಂಡ್ ಗೊತ್ತಿಲ್ಲ ಅನ್ನೋ ವ್ಯಕ್ತಿ ಕೂಡ ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬರು. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಕರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಮತ್ತು ಮತ್ತಷ್ಟು ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮೊಂದಿಗೆ ಬರ್ತೇನೆ. ಪ್ರತಿಯೊಬ್ಬರು ಯೂಸ್ ಮಿ ಒಂದು ಸೋಷಿಯಲ್ ಮೀಡಿಯಾ ಯಾವ ರೀತಿಯಾಗಿ ಅರ್ನ್ ಮಾಡಬೇಕು, ಯಾವ ರೀತಿ ಅರ್ನ್ ಮಾಡಬೇಕು ಅಂತ, ಇದರಿಂದ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಮತ್ತು ಇದರಲ್ಲಿ ನಾವು ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಬೆನಿಫಿಟ್ ಆಗಿ ತೊಗೊಂಡು ನಾವು ಯಾವ ರೀತಿಯಾಗಿ ನಾವು ಸೇಫಲ್ಲಿ ತೊಗೊಂಡು ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಫ್ಯಾಮಿಲಿ ಒಂದು ಸುರಕ್ಷತೆಯನ್ನು ವಹಿಸ್ಕೊಂಡು ಯಾವ ರೀತಿಯಾಗಿ ನಮ್ಮ ಟೀಮನ್ನು ಬಿಲ್ಡ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ನಮ್ಮ ಒಂದು ಈ ಫ್ರಾಂಚೈಸಿ ಮೂಲಕ ಯಾವ ರೀತಿ ಅರ್ನ್ ಮಾಡಬೇಕು ಅಂತ ಟೋಟಲಾಗಿ ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ಹಾಕ್ತಾ ಇರುತ್ತೆ ಪ್ರತಿಯೊಬ್ಬರು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಮತ್ತು ನೆಕ್ಸ್ಟ್ ನನ್ನ ವಿಡಿಯೋ ಮ್ಯಾಪಿನ ಬಗ್ಗೆನೇ ಇರುತ್ತೆ. ಮ್ಯಾಪಿನ ಪ್ರಾಜೆಕ್ಟ್ ಯಾವ ರೀತಿಯಾಗಿ ನಾವು ಪಿನ್ ಕೋಡನ್ನು ಬುಕ್ ಮಾಡ್ಬೋದು ಅಂತ ಇದು ತೋರಿಸ್ತಾ ಹೋಗ್ತೀನಿ ಸರಿನಾ. ಪ್ರತಿಯೊಬ್ಬರು ಈ ಒಂದು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.